ಹಲೋ ನಮಸ್ತೆ, ನಾನು ನಿಮ್ಮ ಪವಿತ್ರ. ನನ್ನ ಪುಟ್ಟ ಕೈ ತೋಟಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ. 2 ಬುಟ್ಟಿನಲ್ಲಿ ಕೀರೆ ಮತ್ತು ದಂಟಿನ ಸೊಪ್ಪು ಹಾಕಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ. ಇದು ಸೆಕೆಂಡ್ ಟೈಮ್ ನಾವು ದಂಟಿನ ಸೊಪ್ಪನ್ನ ಕಿತ್ಕೊಳ್ತಾ ಇರೋವಂಥದ್ದು. ಕೀರೆ ಸೊಪ್ಪು ಕೂಡ ಅಷ್ಟೇ, ಇದು ಹಳೆಯದು ಆದರೆ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು 3-4 ಟೈಮ್ಸ್ ಕಿತ್ಕೊಂಡಿದ್ದೀನಿ ನಾನು ಆಲ್ರೆಡಿ. ಇಷ್ಟು ಸೊಪ್ಪು ಸಿಕ್ಕಿದೆ ಒನ್ ಟೈಮ್ಗೆ. ಇದು ಬೇಜಾನಾಗುತ್ತೆ ನಮ್ಮ ಮನೆಗೆ. ನಾಟಿ ಸೊಪ್ಪು ತುಂಬ ಚೆನ್ನಾಗಿದೆ. ಉಪ್ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ನೀಟಾಗಿ ತೊಳೆದು ಸ್ವಲ್ಪ ಬೇಳೆ ಹಾಕಿ, ಸೊಪ್ಪು ಹಾಕಿ, ಸ್ವಲ್ಪ ಉಪ್ಪು ಹಾಕಿ ಲೈಟಾಗಿ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡಿ, ನಾಟಿ ಕೋಳಿ ಸಾಕಿದ್ದೀನಲ್ಲ, ಈ ನಾಟಿ ಕೋಳಿಗಳು ಮೊಟ್ಟೆ ಕೂಡ ಇಡೋಕ್ಕೆ ಸ್ಟಾರ್ಟ್ ಆಗಿದೆ. ಅದರಲ್ಲಿ ನನಗೊಂದು 6 ಮೊಟ್ಟೆ ಸಿಕ್ಕಿತು. 6 ಮೊಟ್ಟೆ ಮತ್ತು ಈ ಸೊಪ್ಪಿನ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ನೋಡಿ, ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ ಹಾಕಿ ನೀಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ನಾಟಿ ಮೊಟ್ಟೆಗಳನ್ನ ಒಡೆದಾಕ್ತಾ ಇದ್ದೀನಿ. ನಾಟಿ ಮೊಟ್ಟೆನಲ್ಲಿ ಒಂದು ಸ್ಪೆಷಲ್ ಏನಪ್ಪ ಅಂತ ಅನ್ನಿಸ್ತು ಅಂದರೆ ನೋಡಿ, ಯೆಲ್ಲೋ ಕಲರ್ ಜಾಸ್ತಿ ಕಾಣಿಸುತ್ತೆ. ಈ ಥರ ಬೇಯಿಸಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಆ ಪಲ್ಯದಲ್ಲಿ ಮಿಕ್ಸ್ ಮಾಡಿ ನೀಟಾಗಿ ಅದನ್ನು ಕೂಡ ಫ್ರೈ ಮಾಡಿ ಮುದ್ದೆ ತಿರಿಕೊಂಡು, ಮುದ್ದೆ ಇಟ್ಕೊಂಡು ಸ್ವಲ್ಪ ಉಪ್ಸಾರು ಹಾಕ್ಕೊಂಡು ಅದಕ್ಕೆ ಸಪ್ರೇಟಾಗಿ ಖಾರ ಹಾಕಿ ಸ್ವಲ್ಪ ತುಪ್ಪ ಹಾಕಿ ತಿಂತಾಯಿದ್ರೆ ಅದ್ರ ಮಜಾನೇ ಬೇರೆ ಅನ್ನಿಸ್ತು. ತುಂಬಾ ಚೆನ್ನಾಗಿತ್ತು, ತುಂಬ ಸಕ್ಕತ್ತಾಗಿತ್ತು ಈ ಪಲ್ಯ ಅಂತೂ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ಥರ